ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ನಿಮಗೆ ಒಂದು ಗಂಡ ಹೆಂಡತಿಯ ಎಮೋಷ್ನಲ್ ಆದಂಥ ಸ್ಟೋರಿನ ಹೇಳೋದಕ್ಕೆ ಬಂದಿದ್ದೀನಿ. ಅವರ ಮದುವೆ ಆಗಿ 5 ವರ್ಷ ಆಗಿತ್ತು. ಆದರೆ ಆ ಮನೆಯಲ್ಲಿ ಶಾಂತಿ ಕಡಿಮೆಯಾಗಿತ್ತು. ಅಜಯ್ ಮತ್ತು ಕಾವ್ಯ ಒಮ್ಮೆ ತುಂಬ ಪ್ರೀತಿಸಿದ್ದ ಜೋಡಿ. ಅದು ಮದುವೆಯ ಮೊದಲ ದಿನಗಳಲ್ಲಿ. ಸಣ್ಣ ಸಣ್ಣ ಸರ್ಪ್ರೈಸ್, ರಾತ್ರಿ ಹೊತ್ತು ಮಾತುಕತೆ, ಒಬ್ಬರ ಕೈ ಮತ್ತೊಬ್ಬರು ಹಿಡಿದು ನಗುತ್ತಿದ್ದ ಕ್ಷಣಗಳು. ಆದರೆ ನಿಧಾನವಾಗಿ ಕೆಲಸದ ಒತ್ತಡ, ಸಮಯದ ಕೊರತೆ, ಅಹಂಕಾರ ಇವು ಅವರ ನಡುವಿನ ದೂರವನ್ನು ಹೆಚ್ಚಿಸಿತ್ತು. ಒಂದು ದಿನ ಸಣ್ಣ ವಿಷಯ ದೊಡ್ಡ ಜಗಳವಾಯಿತು. ಕೋಪದಲ್ಲಿ ಹೇಳಿದ ಮಾತು ಹೃದಯಕ್ಕೆ ಗಾಯ ಮಾಡಿತ್ತು. ನಿನಗೆ ನನ್ನ ಬೆಲೆ ಗೊತ್ತಿಲ್ಲ ಎಂದು ಕಾವ್ಯ ಅತ್ತಳು. ನೀನು ಎಂದಿಗೂ ನನ್ನನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಅಜಯ್ ಕೋಪದಿಂದ ಹೊರಗೆ ಹೋಗಿಬಿಟ್ಟ. ಆ ದಿನದಿಂದ ಮೌನ ಶುರುವಾಯಿತು. ಒಟ್ಟಿಗೆ ಇದ್ದರೂ ಮನಸ್ಸು ದೂರವಾಯಿತು. 1 ತಿಂಗಳ ನಂತರ ಕಾವ್ಯ ತನ್ನ ತಾಯಿ ಮನೆಗೆ ಹೋಗಿಬಿಟ್ಟಳು. ಮನೆಯಲ್ಲಿ ಮೌನ. ಅಜಯ್ಗೆ ಆಗ ಅರ್ಥ ಆಯಿತು. ಮನೆಯ ಶಾಂತಿ ಅವಳಿಂದಲೇ ಇತ್ತು. ಅವಳಿಲ್ಲದ ಮನೆ ಕಟ್ಟಡ ಮಾತ್ರ. ಅವನಿಗೆ ನೆನಪಾಯಿತು ಅವಳು ಮಾಡಿದ ಸಣ್ಣ ಕಾಳಜಿ, ಅವಳ ನಗು, ಅವಳ ಜಾಗೃತೆಯಿಂದ ಇರು ಅನ್ನೋ ಮಾತು. ಅವನ ಅಹಂಕಾರ ನಿಧಾನವಾಗಿ ಕರಗಿತು. ಒಂದು ಸಂಜೆ ಅವನು ಅವಳ ಮನೆಗೆ ಹೋದ. ಕಾವ್ಯ ಅವನನ್ನು ನೋಡಿ ಮೌನವಾಗಿದ್ದಳು. ಅಜಯ್ ನಿಧಾನವಾಗಿ ಹೇಳಿದ, ನನ್ನ ತಪ್ಪು. ನಿನ್ನ ಪ್ರೀತಿಯ ಬೆಲೆ ತಡವಾಗಿ ಅರ್ಥ ಆಯಿತು. ಕ್ಷಮಿಸು. ಆ ಒಂದು ಕ್ಷಮಿಸು ಅವಳ ಕಣ್ಣಲ್ಲಿ ಕಣ್ಣೀರು ತರಿಸಿತ್ತು. ಆದರೆ ಆ ಕಣ್ಣೀರು ನೋವಿನದ್ದಲ್ಲ, ನೆಮ್ಮದಿಯದ್ದಾಗಿತ್ತು. ಅವಳು ನಿಧಾನವಾಗಿ ಹೇಳಿದಳು, ನನಗೆ ದೊಡ್ಡ ಬದಲಾವಣೆ ಬೇಡ. ನನ್ನನ್ನು ಸ್ವಲ್ಪ ಅರ್ಥ ಮಾಡಿಕೊಂಡರೆ ಸಾಕು. ಅವರು ಮತ್ತೆ ಕೈ ಹಿಡಿದರು. ಜಗಳದಿಂದ ದೂರವಾದ ಹೃದಯಗಳು ಒಂದು ಕ್ಷಮೆಯಿಂದ ಮತ್ತೆ ಒಂದಾದವು. ಸ್ನೇಹಿತರೆ, ಸಂಬಂಧ ಹಾಳಾಗೋದು ಒಂದು ಮಾತಿನಿಂದ, ಉಳಿಯೋದು ಕೂಡ ಒಂದು ಮಾತಿನಿಂದ. ಮಾತೆ ಎಲ್ಲದಕ್ಕೂ ಮುಖ್ಯವಾಗುತ್ತೆ. ಅಹಂಕಾರ ಬಿಡಿ, ಪ್ರೀತಿ ಆರಿಸಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಲ್ವಾ? ಇಷ್ಟ ಆದರೆ ಲೈಕ್ ಮಾಡಿ. ಎಲ್ಲರೂ ವಿಡಿಯೋವನ್ನು ನೋಡ್ತೀರಾ, ಆದರೆ ಲೈಕ್ ಮಾಡಲ್ಲ. ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆಯೇ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.